ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಅತೀವ ಸಾಹಿತ್ಯ ಜಗತ್ತಿನ ಭೀಷ್ಮ ಶ್ರೀ ಎಸ್ ಎಲ್ ಭೈರಪ್ಪನವರು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ನಿಧನರಾಗಿದ್ದಾರೆ. ಅವರ ಸಾಹಿತ್ಯ ಕ್ಷೇತ್ರದ ಸೇವೆ, ನೇರ ನುಡಿ, ರಾಷ್ಟ್ರದ ಬಗ್ಗೆ, ನಾಡಿನ ಬಗ್ಗೆ, ಇತಿಹಾಸದ ಬಗ್ಗೆ ಅವರಿಗಿದ್ದಂಥ ಒಂದು ಕಳಕಳಿ ನಾವೆಲ್ಲರೂ ಕೂಡ ಮೆಚ್ಚತಕ್ಕಂಥದ್ದು. 94 ವರ್ಷದಲ್ಲೂ ಕೂಡ ಯಾವುದಕ್ಕೆ ಆದ್ಯತೆ ಕೊಡಬೇಕು, ಯಾವುದನ್ನು ಹೇಳಬೇಕು, ಯಾವುದನ್ನು ಹೇಳೋದ್ರಿಂದ ಸಮಾಜದ ಮುಂದಿನ ಪೀಳಿಗೆಗೆ ಒಂದು ಸಂದೇಶವನ್ನು ಕೊಟ್ಟಾಗುತ್ತೆ ಅಂತ ಅರ್ಥಗರ್ಭಿತವಾಗಿ ದೇಶದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಒಂದು ದೊಡ್ಡ ಸಂದೇಶವನ್ನು ಕೊಡ್ತಂಥ ಒಬ್ಬ ಮಹಾನ್ ಸಾಹಿತಿಗಳವರು. ನಾನು ಮೈಸೂರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿದ್ದಾಗ ಸನ್ಮಾನ್ಯ ಡಾಕ್ಟರ್ ಭೈರಪ್ಪನವರನ್ನು ಅವತ್ತಿನ ದಸರಾ ಹಬ್ಬದ ಉದ್ಘಾಟನೆಗೆ ತಾಯಿ ಚಾಮುಂಡಿ ಹತ್ರ ಬರಮಾಡಿಕೊಂಡು ಅವ್ರ ಕೈಯಲ್ಲೇ ದಸರಾ ಉದ್ಘಾಟನೆ ಮಾಡಿರ್ತಕ್ಕಂಥ ಒಂದು ಸಂದರ್ಭ, ಸನ್ನಿವೇಶವನ್ನು ನಾನು ನೆನೆಸ್ಕೊಳ್ಳೇಬೇಕಾಯ್ತದೆ. ಅಂಥ ಒಬ್ಬ ಮಹಾನ್ ವ್ಯಕ್ತಿತ್ವವುಳ್ಳಂಥ ಭೈರಪ್ಪನವರು ಪದ್ಮಭೂಷಣ ಪುರಸ್ಕೃತರು ಆಗಿದ್ದಂಥವರು. ಇವರ ನಿಧನ ನಮ್ಮೆಲ್ಲರೂ ಕೂಡ ಅತೀವ ದುಃಖವನ್ನು ಉಂಟು ಮಾಡಿದೆ. ಅವರ ಕೊನೆಯ ದಿನದವರೆಗೂ ಕೂಡ ಸಾಹಿತ್ಯ ಕೃಷಿಯಲ್ಲೇ ತೊಡಗಿಸಿಕೊಂಡವರು. ಭೈರಪ್ಪನವರು ಬರೆದಂಥ ವಂಶವೃಕ್ಷ, ಗೃಹಭಂಗ, ಅನಾವರಣ, ನಾಯಿ ನೆರಳು, ಸಾಕ್ಷಿ, ಅನ್ವೇಷಣೆ, ಪರ್ವ ಸೇರಿದಂತೆ 10 ಕಾದಂಬರಿಗಳನ್ನು ಈಗಲೂ ಕೂಡ ಜನಪ್ರಿಯವಾಗಿದೆ. ಇವರು ಬರೆದಿರ್ತಕ್ಕಂಥ ತಬ್ಬಲಿ ನೀನಾದೆ ಮಗನೇ ರಾಜ್ಯದ ಸಿನಿಮಾ ಲೋಕದಲ್ಲಿ ಒಂದು ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಅಂಥ ಒಬ್ಬ ಹಿರಿಯ ಚೇತನ, ಸಾಹಿತ್ಯ ಲೋಕದ ದಿಗ್ಗಜ ಮತ್ತು ಇವತ್ತಿನ ಯುವ ಸಮುದಾಯಕ್ಕೆ ರಾಷ್ಟ್ರೀಯತೆಯ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥದ್ರಲ್ಲಿ ಅವರ ಪಾತ್ರ ಅನನ್ಯವಾದದ್ದು. ಅವರ ನಿಧನ ನಮ್ಮೆಲ್ಲರಿಗೂ ಕೂಡ ನೋವನ್ನು ಉಂಟು ಮಾಡಿದೆ. ಇಂಥ ಒಬ್ಬ ಮಹಾನ್ ವ್ಯಕ್ತಿತ್ವದ ಮೇರು ವ್ಯಕ್ತಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ.